ಕಾಂಗ್ರೆಸ್ ಪಕ್ಷಕ್ಕೆ ವಾಲ್ಮೀಕಿ ಸಮುದಾಯ ಯಾಕೆ ಮತವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಹುಶಃ ರಾಜೀವ್ ಗಾಂಧಿ ಸಾಹೇಬರು ಪ್ರಧಾನಮಂತ್ರಿ ಆಗಿರಲಿಲ್ಲ, ಅಲ್ಪ ಸಮಯಕ್ಕೆ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿಗಳಾಗಿದ್ರು. ನಮ್ಮದೇ ರಾಜ್ಯದ ಹಿರಿಯ ಮುಖಂಡರು, ವಾಲ್ಮೀಕಿ ಸಮುದಾಯದ ಹಿರಿಯ ಮುಖಂಡರು, ಮಾಜಿ ಗೋಚರಣ ಆಗಿರ್ತಕ್ಕಂಥ ಎಲ್.ಎನ್. ಮೂರ್ತಿ ಅವರ ಹೆಸರು ಬಹಳಷ್ಟು ಜನ ವಿರವಾಗಿ ಹೇಳಿದ್ರು ನಮ್ಮ ಕಡೆ. ಅವರನ್ನ ಮೈಸೂರು ಬಾಬಾ, ರಾಯಚೂರು ಇವೆಲ್ಲರೂ ಕೂಡ ಅವರು ಬರಬಹುದು. ಬಹುಶಃ ಈ ಮೀಸಲಾತಿಯನ್ನು ಸೇರ್ಪಡೆ ಮಾಡೋದ್ರಲ್ಲಿ ರಾಜೀವ್ ಗಾಂಧಿ ಅವರ ಪರೋಕ್ಷ ಸಹಕಾರ, ಎಲ್.ಎನ್. ಮೂರ್ತಿ ಅವರ ಸಹಕಾರ, ನಮ್ಮದೇ ತಾಲೂಕಿನ ಜಿಲ್ಲೆಯ ಶ್ರೀನಿವಾಸಪುರದ ರಾಮಕೃಷ್ಣ ನಾವು ಯಾರು ಕೂಡ ಮಾಡಿಕೊಂಡು ಅವರೆಲ್ಲರೂ ಪ್ರಯತ್ನ ಇವತ್ತು ನಮಗೆ ಮೀಸಲಾತಿ. ಅನೇಕ ಜನ ಹೈಜಾಕ್ ಮಾಡಿದ್ದಾರೆ, ಪ್ರಶ್ನೆ ಇಲ್ಲ. ನಮಗೆ ಇತ್ತೀಚೆಗೆ ಬಿಜೆಪಿ ಅವರು 2019 ಚುನಾವಣೆಯಲ್ಲಿ ಹೇಳಿದ್ರು. ಎಲ್ಲಿ ಹೇಳಿದ್ದು? ನಮ್ಮ ವಂಶದ ಮದಕರಿ ನಾಯಕ, ಈ ರಾಜ್ಯವನ್ನ ಕೆಲವೇ ಪಟ್ಟಣದಲ್ಲಿ ಆಳಿರ್ತಕ್ಕಂಥ ನಾಯಕರಲ್ಲಿ ಮದಕರಿ ನಾಯಕರು ಕೂಡ ಒಬ್ಬರು. ಮದಕರಿ ನಾಯಕರ ಥೀಮ್ ಪಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರು ಬಿಜೆಪಿ ಅವರು. ಎಲ್ಲಿ? ಚಿತ್ರದುರ್ಗದಲ್ಲಿ ಥೀಮ್ ಪಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಮ್ಮ ಶ್ರೀರಾಮ್ ಹೇಳಿದ್ರು ರಕ್ತದಲ್ಲಿ ಬರ್ಕೊಡ್ತೇನೆ, ನಾವೇನು ರಕ್ತದಲ್ಲಿ ಬರಿಬೇಡ ಅಂತ ಹೇಳಿದ್ರು. ಈ ಪಾರ್ಕ್ ನ ವೆಚ್ಚ 500 ಕೋಟಿ ಹೇಳಿದ್ರು. 2019ರಲ್ಲಿ ಬಹುಶಃ ಗಮನಿಸಬೇಕು, ಇಡೀ ರಾಜ್ಯಾದ್ಯಂತ ಎಷ್ಟು ವಾಲ್ಮೀಕಿ ಸಮುದಾಯದಲ್ಲಿ ಎಷ್ಟು ಜನ ಗೆದ್ದಿದ್ರು, ಅದರಲ್ಲಿ ಸಿಂಧುಪಾಲು ಬಿಜೆಪಿಯಲ್ಲಿ ಗೆದ್ದಿದ್ವಿ. ಇವತ್ತು ನಾವು 17 ಜನ ಶಾಸಕರಿದ್ದೇವೆ, 15 ಜನ ಎಲ್ಲಿ ಗೆದ್ದಿದ್ದೇವೆ? ನಾವು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೇವೆ. ಯಾಕೆ ಗೆದ್ದು? ನಾವು ಕಾಂಗ್ರೆಸ್ ನಲ್ಲಿ ಬಿಜೆಪಿಯ ಸುಳ್ಳನ್ನ ಹೋಗಲಾಡಿಸಿ ನಮ್ಮನ್ನ ಸುಳ್ಳು ಹೇಳಿದ್ರೆ ನಿಮಗೆ ಮಣ್ಣಾಗುತ್ತೆ, ಆನೆಯ ಶಾಸ್ತ್ರ ಇದೆ, ಬಾಯೊಂದಿನಂತೆ ಸೊಪ್ಪು ನೇಪಥ್ಯ ದುಮ್ಮು ಅಂತ. ನಾಯಕರು ನಮ್ಮತ್ರ ಒಳಗೆ ಅದು ಹೋದಂಗೆ ಅದು ಅನೇಕ ಚುನಾವಣೆಗಳಲ್ಲಿ ನೆನಪು ಬರ್ತೈತೆ. ಹಾಗಾಗಿ ಬಿಜೆಪಿ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದನೇ ಸುಳ್ಳು. ಬಹುಶಃ ಸಿಎಎ, ಎನ್ಆರ್ಸಿ ಈ ದೇಶದಲ್ಲಿ ಯಾರಾದ್ರೂ ತೊಂದರೆ ಆಗಿದ್ರೆ ಒಂದು ಮುಸಲ್ಮಾನ್ ಸಮುದಾಯಕ್ಕೆ, ಎರಡನೇದು ಆದಿವಾಸಿಗಳಿಗೆ. ಯಾರು ಆದಿವಾಸಿಗಳು? ನಾವು ಎಲ್ಲ ಊರಲ್ಲಿದ್ದೀವಿ. ನಮ್ಮದೇ ಸಹೋದರರು ಮಣಿಪುರ, ಅಸ್ಸಾಂ, ಬಿಹಾರ್, ಜಾರ್ಖಂಡ್, ಅನೇಕ ಕಡೆ ಕುಟುಂಬದಲ್ಲಿ 19 ಲಕ್ಷ ಜನರನ್ನ ಸಿಎಎನ್ಆರ್ಸಿ ಮುಖಾಂತರ ದೇಶದಿಂದ ಹೊರಗಾಕಕ್ಕೆ ಹೋಗಿದ್ದಾರೆ. ಈ ದೇಶದಲ್ಲಿ ಮೂಲವಾಸಿಗಳು ಯಾರು? ಆದಿವಾಸಿಗಳು, ವನವಾಸಿಗಳು. ನಮ್ಮನ್ನೇ ಒಂದು ಆಚೆಗೆ ಆಗ್ತಾ ಇದ್ದಾರೆ. ನಾವು ಈ ಬಿಜೆಪಿಯನ್ನು ಗಮನಿಸ್ತಕ್ಕಂಥ ಪ್ರಶ್ನೆ ಬರಬಾರದು. ಮೂರನೇ ತೊಂದರೆ, ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಎಲ್ಲ ಮಕ್ಕಳಿಗೂ ಲ್ಯಾಪ್ಟಾಪ್ ಬಂತು. ಅವರು ಸಾಹುಕಾರ ಬಡವರ ಲೆಕ್ಕಕ್ಕೆ ಆಗಲಿಲ್ಲ, ಎಲ್ಲರಿಗೂ ಲ್ಯಾಪ್ಟಾಪ್ ಬಂತು. ವರ್ಷ ಸ್ಕಾಲರ್ಶಿಪ್, ಮಾರ್ಚ್, ಜೂನ್ ಅಡ್ಮಿಷನ್ ಅಂತ ಸ್ಕಾಲರ್ಶಿಪ್, ಜುಲೈ, ಆಗಸ್ಟ್ ಸ್ಕಾಲರ್ಶಿಪ್ ಇರೋದು. ಬಹುಶಃ ಬಿಜೆಪಿ ಸರ್ಕಾರ ಬಂದ್ಮೇಲೆ ಸೆಂಟ್ರಲ್ ಅಲ್ಲಿ ನಮ್ಮ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಇವತ್ತಿಗೂ ಕೂಡ ನಮ್ಗೆ ಬರ್ತಾ ಇಲ್ಲ. ಯಾಕೆ ಬರ್ತಾರೆ? ನಾವು ಹೋರಾಟ ಮಾಡ್ತಾನೆ ಇದ್ದೀವಿ, ನರೇಂದ್ರ ಮೋದಿ ಅವರು ಮನವಿ ಕೊಡ್ತಾನೆ ಇದ್ದೀವಿ, ನಮಗೆ ಸ್ಕಾಲರ್ಶಿಪ್ ಕೊಡಿ ಅಂತ. ನಾವು ಇವತ್ತು ನಮ್ಮನ್ನ ಭಿಕ್ಷುಕರಂತೆ ಕಾಣ್ತಾ ಇರ್ತಕ್ಕಂಥ ಬಿಜೆಪಿಯನ್ನು ನಾವು ಮನೆ ಕಳ್ತಕ್ಕಂಥ ಸನ್ನಿವೇಶ ನಾವು ಕಾಪಾಡಬೇಕು. ನಾಲ್ಕನೇದು, ರಾಜ್ಯದಲ್ಲಿ ನಮಗೆ ಮೀಸಲಾತಿಯನ್ನು ಕೊಟ್ಟರು. ಏನ್ ಕೊಟ್ಟಿದ್ದು ಮೀಸಲಾತಿ? ಬಹುಶಃ ಯಾವುದೇ ಸ್ವಾಮೀಜಿ 1 ವರ್ಷಗಳ ಕಾಲ ಬೀದಿಯಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಿದ್ದು ಹೋರಾಟ ಮಾಡಿದ ಉದಾಹರಣೆ ಇಲ್ಲ ಬಂಧುಗಳೇ. ನಾವು ಬೀದಿಯಲ್ಲಿ ಕೂತ್ಕೊಂಡು, ನಮ್ಮ ಸ್ವಾಮೀಜಿ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ರೆ ಮೂಗು ತುಪ್ಪ ಸೌಲಭ್ಯ ಮೀಸಲಾತಿ ಕೊಟ್ಬಿಟ್ಟು ಬಿಜೆಪಿಯವರು ಎಷ್ಟು ತುಪ್ಪ ಸೌಲಭ್ಯ. ಇದುವರೆಗೂ ಕೂಡ ನಮ್ಮಲ್ಲಿ ಒಂದು ಪ್ರಮೋಷನ್ ಬರಲಿಲ್ಲ, ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಮಕ್ಕಳಿಗೆ ಸೀಟ್ ಜಾಸ್ತಿ ಆಗಿಲ್ಲ, ಉದ್ಯೋಗದಲ್ಲಿ ನಮಗೆ ಭದ್ರತೆ ಬರಲಿಲ್ಲ, ಶಿಕ್ಷಣದಲ್ಲಿ ನಮಗೆ ಭದ್ರತೆ ಬರಲಿಲ್ಲ. ಬರೀ ರಾಜಕೀಯವಾಗಿ ಕೊಟ್ಟಿರ್ತಕ್ಕಂಥ, ಅದು ಕೂಡ ಇಚ್ಛಾಶಕ್ತಿ ಕೊಟ್ಟಿರ್ತಕ್ಕಂಥ ಬಿಟ್ಬಿಟ್ರೆ, ಅವ್ರು ನಾಮಕೋಸ್ಕರ ಕೊಟ್ಟಿರೋದು ಬಿಟ್ರೆ ನಮಗೆ ಯಾವುದು ಕೂಡ ಮೀಸಲಾತಿ ಇದೆ, ಯಾವುದು ಕೂಡ ಅನುಕೂಲ ಆಗಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಎನ್.ಜಿ. ಆವೂರ್ ಅಂತವರು ಬಿಟ್ಟರೆ, ಎನ್.ಜಿ. ಆವೂರ್ ಅಂತ ಸಾಹೇಬರು ಉಳಿದೇ ಹೋಗಿದ್ದಿದ್ರೆ ಎನ್.ಜಿ. ಆವೂರ್ ಅಂತವರು ದೇವರಾಜ
ಸಾಹೇಬ್ರ ಪ್ರೀತಿಯ ಮಕ್ಕಳು ದೇವರಾಜ ಸಾಹೇಬರು. ದೇವರಾಜ ಸಾಹೇಬರನ್ನ ಕರ್ಕೊಂಡು ಬಂದು ಹಿಂದುಳಿದ ವರ್ಗಗಳ ಆಯೋಗದ ಶಾಶ್ವತ ಆಯೋಗದ ಅಧ್ಯಕ್ಷರನ್ನ ಮಾಡಿ ಹಿಂದುಳಿದ ವರ್ಗಗಳಿಗೆ ಒಂದು ಆಯೋಗವನ್ನು ಮಾಡಿ ಒಂದು ವರದಿಯನ್ನು ನೀಡಿ ಹೋಗಿದ್ದಿದ್ರೆ ಇವತ್ತು ಅನೇಕ ಸಣ್ಣ ಸಮುದಾಯದಲ್ಲಿ ಇವತ್ತು ಕೂಡ ಏಳಿಸಿಕೊಂಡು ಹೋಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮಲ್ಲಿ ಕೂಡ ಬುದ್ಧಿವಂತಿದ್ದಾರೆ ನ್ಯಾಯ ಸಮುದಾಯದಲ್ಲಿ ಅವರನ್ನು ಗುರುತಿಸಬೇಕು ಅಂತ ಹೇಳಿ ದೇವರಾಜ ಸಾಹೇಬರು ಅವರನ್ನ ಕ್ಯಾಬಿನೆಟ್ ತಗೊಂಡು ಅತ್ಯುನ್ನತ ಪದವಾಗಿರ್ತಕ್ಕಂಥ ಕಾನೂನು ಪದವಿಯನ್ನು ಕೊಟ್ಟರು. ಆ ಕಾನೂನು ಪದವಿ ಪಡೆದಾದ್ಮೇಲೆ ನಮ್ಮದೇ ಮಗು ನಮ್ಮ ವಂಶದ ಕುಡಿ ಸೌತ್ ಆಫ್ರಿಕಾದ ಸಂವಿಧಾನ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅದರ ಹಿಂದೆ ಇದ್ದಂತ ಕೈವಾಡವೇ ಕಾಂಗ್ರೆಸ್ ಶಕ್ತಿ ಕೊಟ್ಟಿದ್ದಕ್ಕೆ ದೇವರಾಜ ಇವತ್ತು ರಾಜ್ಯದಲ್ಲಿ ಹಿಂದೆ ಮಂತ್ರಿಗಳಾಗಿದ್ರು. ಶ್ರೀರಾಮ ಕೂಡ ನಮ್ಮ ಅಣ್ಣನೇ, ಆತ ಬಿಜೆಪಿಯಲ್ಲಿ ಇರ್ಬೋದು. ಅನಿಲಣ್ಣ ಮುಂಚೆ ಕೇಳಿಸ್ಕೊಳ್ಳಿ, ಶ್ರೀರಾಮು ಮಂತ್ರಿ ಆಗಿದ್ರು, ಆರೋಗ್ಯ ಮಂತ್ರಿ ಶ್ರೀರಾಮುಲು. ಸುಧಾಕರ್ ಹತ್ತುಪಟ್ಟು ಕೆಲಸ ಮಾಡ್ದ, ಪ್ರತಿ ಊರಿಗೆ ಹೋದ ಶ್ರೀರಾಮುಲು, ಪ್ರತಿ ಮನೆಗೆ ಹೋದ. ಶ್ರೀರಾಮುಲು ದುಡ್ಡು ಕೊಡಲಿಲ್ಲ RSS ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ. 6 ತಿಂಗಳು ಕಿತ್ತು ಬಿಸಾಕಲು ಶ್ರೀರಾಮುಲು ನಮ್ಮನ್ನೆಲ್ಲ ಕರೆದು ಓಡಾಡ್ತಾರೆ. ಏನಪ್ಪ ಮುಂದೆ ಬರ್ರಿ, ನಾವು ಹೋರಾಟಕ್ಕೆ ನಡೆಯಿದ್ವಿ, ನಾವು ಯಾವ ಪದ್ಧತಿ ಹೋರಾಟ ಮಾಡ್ತೀವಿ ಅಂತ. ನಾನು ಹೋರಾಟ ಬಂದ್ರೆ ನಮ್ಗೆ ಇಡೀ ಅನುಭವಿತ ಮಾಡಿ ಎದುರಿಸ್ತಾರೆ. ಬಿಜೆಪಿ ಇವತ್ತು ಕೂಡ ನಮ್ಮ ಜೊತೆಗೆ ನಮ್ಮನ್ನು ಭಯ ಬೀಳ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಕಾಟ ಕೊಟ್ಟಿದ್ದು DK ಶಿವಕುಮಾರ್ ಅಲ್ಲ, ಅವ್ರದೇ ಪಕ್ಷದಲ್ಲಿರೋ ಮರ್ತೋಗಿದ್ದಾರೆ. ಇದು ನಾಯಕ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಬಿಜೆಪಿ. ಇವತ್ತು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ನಲ್ಲಿ ಕ್ಯಾಬಿನೆಟ್ ನಲ್ಲಿ ಶ್ರೀರಾಮುಲು ಒಬ್ಬರೇ ಇದ್ದು ಯಾರಿಲ್ಲ. ಇವತ್ತು ಕ್ಯಾಬಿನೆಟ್ ನಲ್ಲಿ ಒಂದನೇದಾಗಿ PWD ಯಾವುದೇ ಇಲ್ಲ, ಯಾವ ಗೌರ್ಮೆಂಟ್ ಬಂದ್ರು ಕೂಡ ಇಂಥದ್ದು ಎಲ್ಲ ಮೇಲ್ಜಾತಿ ವರ್ಗಗಳಲ್ಲಿ. ಇವತ್ತು ಏನಿಲ್ಲ PWD ಪರಿಶಿಷ್ಟ ಪಂಗಡದಲ್ಲಿದೆ. ಕೋಆಪರೇಟಿವ್ ನಾವು ಕೇಳೇ ಇಲ್ಲ ಈ ಸಮುದಾಯಕ್ಕೆ ಬಂದು ಇವತ್ತು ರಾಜಣ್ಣವರು ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ಗೆದ್ದು ಬಂದಿರ್ತಕ್ಕಂಥವ್ರಿಗೆ ಕೋಆಪರೇಟಿವ್ ಲಿಸ್ಟ್ ಕೊಟ್ಟು ಹಾಸನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಿದ್ದಾರೆ. ಇದು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ವಿಶೇಷವಾಗಿ ಹೇಳಬೇಕು, ನಮ್ಮ ಮಂಜಣ್ಣವರ ಆತ್ಮೀಯ ಸ್ನೇಹಿತರು ಸಹೋದರರು ಅವಾಗ ಫೋನ್ ಮಾಡಿ ಬರ್ತಾ ಇದ್ದಾರೆ. ನಾಗೇಂದ್ರಣ್ಣ ಇವತ್ತು ಪರಿಶಿಷ್ಟ ವರ್ಗದ ಒಂದು ನ್ಯೂಸ್ ಅವರಿಗೆ ಕೊಟ್ಟಿದ್ದಾರೆ. 3 ಪದವಿಗಳನ್ನು ಕೊಟ್ಟಿದ್ದಾರೆ. ಗೋಲ್ಡನ್ 4 ಮಾಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಗೋಲ್ಡನ್ ಮಾಡಲಿಲ್ಲ, ಒಬ್ಬೊಬ್ಬರಿಗೆ ಮಾಡಿದ್ದು. ಅದು ಕೂಡ ಶಿವಮೊಗ್ಗದವ್ರಿಗೆ ಯಾರು ಯಡಿಯೂರಪ್ಪನ ಗುಲಾಮರಾಗಿದ್ರು ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆ ಯಾರು ಮಾಡಲಿಲ್ಲ. ಇದು ಬಿಜೆಪಿ ಸದಾ ನಮ್ಮನ್ನ ಶೋಷಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ರಲ್ಲಿ ನಾವು ಗಮನಿಸಬೇಕು. ಅದು ಹೆಚ್ಚಾಗಿ ನಾವು ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ವಾಲ್ಮೀಕಿ ಸಮುದಾಯ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಾಂತರಾಜ್ ಆಯೋಗವನ್ನ ಜಾತಿ ಜನಗಣತಿಯನ್ನು ಒಪ್ಪಿಕೊಂಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಜನಗಣತಿ ಯಾವ ರೀತಿ ಆಗುತ್ತೋ ಕೇಂದ್ರದಲ್ಲೂ ಕೂಡ ಅದೇ ರೀತಿ ಮಾಡ್ತಕ್ಕಂಥ ನಮ್ಮ ಮುಖಂಡರಾಗಿರ್ತಕ್ಕಂಥ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಕೂಡ ಹೇಳ್ತಾರೆ, ನಾವು ಜಾತಿ ಗಣತಿಯನ್ನು ಮಾಡೇ ಮಾಡ್ತೇವೆ, ಸಾಮಾಜಿಕ ನ್ಯಾಯವನ್ನು ಕೊಟ್ಟೇ ಕೊಡ್ತೇವೆ ಅಂತ ಹೇಳ್ತಾರೆ. ಇದು ಕೂಡ ಕಾಂಗ್ರೆಸ್ ಪಕ್ಷ ನಮ್ಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ಯಾಕೆ ಜಾತಿ ಗಣತಿ ಬೇಕು? ನಾವು ಎಷ್ಟು ಜನ ಇದ್ದೀವಿ, ನಮ್ಗೆ ಎಷ್ಟು ಅಮೌಂಟ್ ಬರ್ತಾ ಇದೆ, ಇವೆಲ್ಲರೂ ಕೂಡ ಜನಕ್ಕೆ ಹೋಗ್ಬೇಕು. ಇವತ್ತು ನಮ್ಮ ಪಾಲ್ ಕಡಿಮೆ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಬರ್ತಾ ಇರ್ತಕ್ಕಂಥ ಪಾಲ್ ಕಡಿಮೆ ಆಗ್ತಾ ಇದೆ. ಅವನಿ ಬೆಟ್ಟದಲ್ಲಿ ಅನೇಕ ಬಾರಿ ನಾವು ಮನವಿ ಮಾಡಿದ್ದೇವೆ. ಅವನಿ ಬೆಟ್ಟದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ನೆಲೆಸಿರ್ತಕ್ಕಂಥದ್ದು, ಸೀತಾದೇವಿ ಅವರು ನೆಲೆಸಿರ್ತಕ್ಕಂಥ ಜಾಗ. ಈ ಜಾಗಕ್ಕೆ ಈ ವೇದಿಕೆಯಲ್ಲಿ ಕೂಡ ಮನವಿ ಮಾಡ್ತೇವೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಅವನಿಯಲ್ಲಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಬೇಕು, ಅದಕ್ಕೆ ರೂಪೇ ಮಾಡಿಕೊಡ್ಬೇಕಂತ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇವೆ. ಬಂಧುಗಳೇ, ಕಾಂಗ್ರೆಸ್ ಜೀವಂತವಾಗಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸಂವಿಧಾನ ಜೀವಂತವಾಗಿರುವುದು. ಸಂವಿಧಾನ ಜೀವಂತ ಇದೆ ಅಂದ್ರೆ ನಾವು ಯಾರು ಕೂಡ ಇಲ್ಲಿ ಉಳಿಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾರು ಉಳಿಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೆಂಗೆ ಹಿಟ್ಲರ್ ಊರಲ್ಲಿ ಹೇಳ್ತಾರೆ, ಯಾರಾದ್ರೂ ಹೋಗ್ತಾ ಇದ್ರೆ ಏಮಿ ನಾವು ಹಿಟ್ಲರ್ ನಡೆಸಿದ್ದೆ ದಾವಿಡ್ ಶಕ್ತಿಂದ ಸೇರಲ್ಲ ಅಂತ. ಇದೇ ಮೋದಿ ಶಿಕ್ಷಣ. వాడు ఇంట్లో వాడు చెప్పింది చేయకపోతే దేశం ఇంకా చదువుతాడు. మనకి ఆప్షన్ ఏమి? మనకుండేది దావా కాంగ్రెస్ ఒకటే దావా. కాంగ్రెస్ వినా మనకి ಯಾವ దావా లేదు. కాంగ్రెస్ తోట్లో మనం ఉండాలా, కాంగ్రెస్ తోట్లో నడాలా, కాంగ్రెస్ తోట్లో ఉంటేనే మనకు సంవిధానం ఉంటేనే మనకంత మంచిది. నిಮ್ಮೆಲ್ಲರೂ ಉದಯ ಮನವಿ ಮಾಡ್ಕೊಳ್ತಾ ನೀವೆಲ್ಲರೂ ಕೂಡ ಒಬ್ಬೊಬ್ಬರು 1000 ಮತವನ್ನ
ಬರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನಿಮ್ಗೆಲ್ಲರಿಗೂ ಆ ಶಕ್ತಿ ಇದೆ. ಬಂದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು, ಸಮುದಾಯದ ಜಿಲ್ಲಾಧ್ಯಕ್ಷರು ಭಾಗವಹಿಸಿದ್ದೀವಿ, ನಗರಸಭೆ ಸದಸ್ಯರು ಭಾಗವಹಿಸಿದ್ದೀವಿ. ನಿಮ್ಮಲ್ಲಿ ಪರಿಪರಿಯಾಗಿ ಮನವಿ ಮಾಡ್ಕೊಳ್ತೇನೆ, ನಮಗೆ ಸಂವಿಧಾನ ಬಿಟ್ಟರೆ ಬೇರೆ ಗತ್ಯಂತರವಿಲ್ಲ. ಸಂವಿಧಾನ ಒಂದೇ ನಮ್ಮನ್ನು ಉಳಿಸ್ತಕ್ಕಂಥದ್ದು. ಇವತ್ತು ಚಿತ್ರದುರ್ಗದಲ್ಲಿ ನಮಗೆ ಮಕ್ಕಳ ನಾಯಕರಿಂದ ಏನು ಮೋಸ ಮಾಡುತ್ತೋ ಅದು ಕೂಡ ಇದು ಮೋಸ. ಅನೇಕ ಜನಕ್ಕೆ ಒಂದು ಸಂಶಯ ಇದೆ, ನಮ್ಮ ನಾಯಕ ಸಂಸ್ಥೆಗಳು ಅನೇಕ ಜನಕ್ಕೆ ಸಂಶಯ ಇದೆ. ಏನ್ ಆ ಸಂಶಯ ಅಂದ್ರೆ, ಸಾರ್ವಜನಿಕರು ಮತ್ತೆ ಈ 5 ನಾಳಿಗೆ ಹೋಗಿ ಮಕ್ಕಳ ನಾಯಕರನ್ನ ಪರೋಕ್ಷವಾಗಿ ಬಂದುಬಿಡ್ತಾರೆ. ಬಹುಶಃ ದಯವಿಟ್ಟು ಮಕ್ಕಳ ನಾಯಕರ ಬಯೋಗ್ರಫಿಯನ್ನು ನೋಡಿ, ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ. ಇದೇ ಮಕ್ಕಳ ನಾಯಕರು ಇಕ್ಕಟ್ಟಿಗೆ ಬಿದ್ದಾಗ ಹೈದರಾಲಿಗೂ ಕೂಡ ಸಹಾಯ ಮಾಡಿದ್ದಾರೆ, ಬೇರೆಯವ್ರ ಜೊತೆ ಮಾಡಿದ್ದಾರೆ. ಇದು ಕಲ್ಪಿಸ್ಕೊಂಡು ಹೇಳ್ತಾರಲ್ಲ ಬಯೋಗ್ರಫಿ ಓದಿ. ಇದೇ ಮಕ್ಕಳ ನಾಯಕರು ಹೈದರಾಲಿ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದು ಮಕ್ಕಳಿಗೂ ಮತ್ತೆ ಹೈದರಾಲಿ ಬಿದ್ದಾಗ ಹೈದರಾಲಿ ಕೂಡ ಹೈದರಾಲಿ ಅವ್ರ ಜೊತೆ ಅವರು ಸೋಲಿಸಿದ್ರೆ ನನ್ನ ರಾಜ್ಯಕ್ಕೆ ಬೇರೆಯವ್ರು ಹಾಕೋದ್ರೆ ನನ್ನ ರಾಜ್ಯದಲ್ಲಿ ನನ್ನ ಹಣ ಬರ್ತಾ ಇಲ್ಲ. ನೀವೆಲ್ಲರೂ ಕೂಡ ನಮಗೆ ವಿಶ್ವದಿಂದ ಬಿದ್ದೋದು ನಾಯಕ ಸಂಸ್ಥೆ ಮೊಟ್ಟ ಮೊದಲಾಗಿ వాళ్ళు ಮುಸ್ಲಿಮ್ಸ್ ಅವರು ನಾನು ವಾಲ್ಮೀಕಿ ಅಂತ ರಾಮಾಯಣ ರಾಯರು ನಾನು ವಾಲ್ಮೀಕಿ ರಾಯರು ಯಾರನ್ನ ಉತ್ತರ ಪ್ರದೇಶದಲ್ಲಿ ಇಷ್ಟು ದೊಡ್ಡ ರಾಮನ ಕಟ್ಟಿದ್ದಾರೆ. ಸಣ್ಣ ಗುಡಿ ರಾಮನಿಗಿದ್ದಾರೆ. ರಾಮನ ಕಲ್ಪನೆಯನ್ನು ತಂದಿದ್ದು ವಾಲ್ಮೀಕಿಗೆ ಸಣ್ಣ ಗುಡಿ ಇಲ್ಲ ಅಂದಮೇಲೆ ಇವ್ರಿಗೆ ಮಾತ್ರ ನಮ್ಗೆ ಬೆಲೆ ಇದೆ. ಯೋಚನೆ ಮಾಡ್ಬೇಕು ನಾವು. ಇವೆಲ್ಲ ಹೇಳ್ಬೇಕು ಜನಕ್ಕೆ. ರಾಮನ ಜಪ ಮಾಡ್ತಕ್ಕಂಥವ್ರು ಜೈ ರಾಮ ಜೈ ಶ್ರೀರಾಮ ಅನ್ನೋರು ಜೈ ವಾಲ್ಮೀಕಿ ಅಂತ ಒಂದ್ಸತಿ ಕರೀಲಿ ನೋಡೋಣ. ಅವ್ರಿಗೆ ಯಾರು ಕೂಡ ಕೆಳಗಡೆ ಸಮುದಾಯಗಳನ್ನು ಒಪ್ಕೊಳ್ತಕ್ಕಂಥ ಮನಸ್ಸಿಲ್ಲ. ರಾಮ ಕೂಡ ಶೂದ್ರನೇ. ರಾಮನು ನಮ್ಮ ದೇವರೇ, ರಾಮ ನಮ್ಮ ದೇವರು ಅಂತ ಎಲ್ಲ ಹೇಳಿದ್ದಾರೆ. ನಾನು ಮೊನ್ನೆ ಹೇಳಿದೆ, ನಮ್ಮ ಮುಖ್ಯಮಂತ್ರಿಗಳ ಹೆಸರಲ್ಲೇ ಇದೆ ಸಿದ್ದರಾಮ ಅಂತ. ಯಡಿಯೂರಪ್ಪ ಹೆಸರಲ್ಲಿ ಇದೆಯೇನೋ, ನರೇಂದ್ರ ಮೋದಿ ಹೆಸರಲ್ಲಿ ರಾಮ ಇದೆಯೇನೋ, ಯೋಗಿ ಆದಿತ್ಯನಾಥ್ ಹೆಸರಲ್ಲಿ ರಾಮ ಇದೆಯೇನೋ, ಅಮಿತ್ ಶಾ ಹೆಸರಲ್ಲಿ ರಾಮ ಇದೆಯೇನೋ, ಎಲ್ಲಿದೆ? ಎಲ್ಲೂ ಇಲ್ಲ. ದೇವೇಗೌಡ ಹೆಸರಲ್ಲಿ ಇಲ್ಲ, ಕುಮಾರಸ್ವಾಮಿ ಹೆಸರಲ್ಲಿ ಇಲ್ಲ. ಕುಮಾರಸ್ವಾಮಿ ದೇವೇಗೌಡ ನಮ್ಮ ಸಮುದಾಯ ಕತ್ಕೊಯ್ದಿರೋ ಯಾರು ಕೊಯ್ದಿಲ್ಲ. ಗೌರಿ ಬಿದ್ದೂರಲ್ಲಿ ಅಶೋಕಣ್ಣ ಅಂತಿದ್ದಾರೆ. ಅಶೋಕಣ್ಣ ಅವರಿಗೆ ಒಂದ್ಸತಿ JDS ಡಿಫಾರ್ಮ್ ಕೊಡ್ತೀನಿ ಅಂತ ಕತ್ಕೊಯ್ದು ಮನೆ ಕೂರಿಸಿದ್ರು. ನಮ್ಮ ಇಡೀ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನಮ್ಮ ಹತ್ರ ಇದೆ. ದೇವೇಗೌಡರು, ಕುಮಾರಸ್ವಾಮಿ ನಮ್ಮ ಸಮುದಾಯದ ಮುಖ್ಯಮಂತ್ರಿ. ತಿಪ್ಪೇಸ್ವಾಮಿ ಒಬ್ಬರನ್ನ ಮಾಡಿದ ಮಿನಿಸ್ಟ್ರು. ಅವ್ರ ಗತಿಯಲ್ಲಿಲ್ಲ. ತಿಪ್ಪೇಸ್ವಾಮಿ ಸಾಹೇಬರು ಕರ್ಕೊಂಡು ಮಾಡೋ ನಮ್ಮ ಮಠವನ್ನು ಕಟ್ಟಿರ್ತಕ್ಕಂಥ ತಿಪ್ಪೇಸ್ವಾಮಿ ಸಾಹೇಬರು, ತಿಪ್ಪೇಸ್ವಾಮಿ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಕೊಂಡು ಜೀವ ಬಿಟ್ಟಿದ್ದು. ಚಳ್ಳಕೆರೆ ಮಾಜಿ ಶಾಸಕರು, ಮಾಜಿ ಸಚಿವರು, ಅವ್ರಿಗೆ ಕ್ಲೀನಾಗಿ ಕಳಿಸ್ಕೊಂಡು ನಾವು ಕಟ್ಟಿದ್ದೀವಿ. ಹಾಗಾಗಿ ನಿಮ್ಮಲ್ಲಿ ಕಳೆಕಳೆಯಾಗಿ ಮನವಿ ಮಾಡ್ತೇನೆ, ಇದು ಪ್ರಜಾಪ್ರಭುತ್ವದ ಕಟ್ಟಕಡೆಯ ಚುನಾವಣೆ. ಇದೇನೋ ನಿಮಗೆ ದಿಗ್ಭ್ರಮೆ ಮಾಡಿಸೋದಕ್ಕೂ ಅಥವಾ ನೀವು ಬಯಸ ಕೆಲಸ ಇಲ್ಲ. ವಾಲ್ಮೀಕಿ ಆಡಳಿತ ಇದು ಕಡೆ ಚುನಾವಣೆ. ನಾವೇನಾದ್ರೂ ನರೇಂದ್ರ ಮೋದಿ ಬರೋದು ಬಿಟ್ಬಿಟ್ರೆ ಮುಂದೆ ಚುನಾವಣೆಗೆ ಇರೋದಿಲ್ಲ. ಡೆಮೋಕ್ರಸಿ ನಡೆಸ್ತಾರೆ, ಹಿಟ್ಲರ್ ಪ್ರಭುತ್ವವನ್ನು ತರ್ತಾರೆ, ಪ್ರಜಾಪ್ರಭುತ್ವವನ್ನು ಕಿತ್ತು ಹೋಗಿದ್ದಾರೆ. ನೇರವಾಗಿ ಹೇಳ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಹೇಳಿದೆ, ಇನ್ನೊಬ್ಬ ಸಂಸದೆ ಹೇಳಿದ್ರು ನಾವು ಬರೋದೇ ಸಂವಿಧಾನ ತೆಗೆಯಕ್ಕೆ ಅಂತ. ನಾನು ಒಬ್ಬ ಶಾಸಕರಿಂದ ಕೋಲಾರಲ್ಲಿ 2015ರಲ್ಲಿ ಅನಿಲಗಳಿದ್ರು, ಸಾಹೇಬರಿದ್ರು, ಅನಿಲಗಳಿದ್ರು ಹೇಳಿದೆ. ನಾನು 2015ರಲ್ಲಿ ಹೇಳಿದ್ದೆ 18 ಚುನಾವಣೆ ಬರುತ್ತೆ, ಗಾಂಧಿ ಜಯಂತಿ ಬಿಟ್ಟು ಬೇರೆ ಯಾವ ಜಯಂತಿ ಬೇಡ ಅಂತ, ಅಂಬೇಡ್ಕರ್ ಜಯಂತಿ ಕೂಡ ಬೇಡ ಅಂತ ಹೋರಾಟ ಮಾಡಿದ್ರು. ಎಲ್ಲ ದಲಿತ ಮುಖಂಡರು ಸೇರ್ಕೊಂಡು, ಎಲ್ಲ ಸಮುದಾಯದ ಮುಖಂಡರು ಸೇರಿ ಹೋರಾಟ ಮಾಡಿದೆ. ನಾನೇ ಲೀಡರ್ಶಿಪ್ ತಗೊಂಡು ಹೋರಾಟ ಮಾಡಿದೆ, ಎಲ್ಲರೂ ಸರ್ಕಾರ ತಗೊಂಡು ಹೋರಾಟ ಮಾಡಿದೆ. ಇವತ್ತು ಆ ಪುಣ್ಯಾತ್ಮ ಮತ್ತೊಮ್ಮೆ ಹಾಗೆ ಬಿಟ್ಟಿದ್ದಾರೆ. ಈಗ 24ರಲ್ಲಿ ಇದ್ದೀರಿ. ಮುಂದೆ ಬರೋ ಚುನಾವಣೆ ಕೋಲಾರ ಕ್ಷೇತ್ರ ಆಗಿರೋದು, ಅದು ಮತ್ತೆ ಪುನಃ ಜನರಲ್ ಕ್ಷೇತ್ರ ಆಗುತ್ತೆ. ಇವರಪ್ಪ ಬರೆದಿರೋ ಸಂವಿಧಾನ, ನಮ್ಮ ತಾತ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಕಿತ್ತೋಗಿರ್ತಕ್ಕಂಥ ತಾಕತ್ ಯಾರು ಇಲ್ಲ. ಸಂವಿಧಾನ ಮುಟ್ಟಿದ್ರೆ ರಕ್ತಪಾತ ಆಗುತ್ತೆ. ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ, ಸಂವಿಧಾನ ಮುಟ್ಟಿದ್ರೆ ದೇಶದಲ್ಲಿ ನದಿಯಲ್ಲಿ ನೀರೆಲ್ಲ ರಕ್ತ ಹರಿಯುತ್ತೆ ಅಂತ ಹೇಳ್ತಾರೆ. ಸಂವಿಧಾನ ತಟ್ಟೆ ಬಂದ್ರೆ ಯಾರು ಇಲ್ಲ. ಒಂದೇ ಒಂದು ಉದಾಹರಣೆ, ಅಟ್ರಾಸಿಟಿ ಕಾಯ್ದೆ ರದ್ದು ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಮಹಾರಾಷ್ಟ್ರ ಪೂರ್ತಿ ನೀಲಿ ಆಗೋಯ್ತು. ಹೋರಾಟನೇ ನಡೀತು. ಕೇಂದ್ರ ಸರ್ಕಾರ ಅಲ್ಲಾಡೋಯ್ತು. ಹಾಗಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನೇ ಕೇಂದ್ರೀಕರಿಸ್ಕೋಬೇಕು. ನಮ್ಗೆ ಬರ್ತಕ್ಕಂಥ ಸವಲತ್ತನ್ನು ನಾವು ಪಡ್ಕೋಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡು ಬಂದಿದ್ದಾರೆ. ನಾವೆಲ್ಲರೂ ಕೂಡ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಲೆಕ್ಷನ್ ನಿಲ್ಬಹುದು. ಹಾಗಾಗಿ ಎಲ್ಲ ಕಾಯ್ದೆಗಳನ್ನು ಕೂಡ ಜೀವಂತವಾಗಿರ್ಬೇಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ಕಾರ ಗಟ್ಟಿಯಾಗಿರ್ಬೇಕು. ನೀವೆಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರ ಕೈ ಬಲಪಡಿಸಬೇಕಂದ್ರೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕು.
ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವೇದಿಕೆಯಲ್ಲಿ